ನನಗೆ ಶಿಕ್ಷೆ ಆಗ್ಬೇಕು ಅಂತ ಎಷ್ಟು ಜನ ಟ್ರೈ ಮಾಡ್ತಾ ಇದಾರೆ ಗೊತ್ತಾ? ಸಂಚು ಮಾಡ್ತಾ ಇದ್ದಾರೆ. ನಾನೀಗ ಹೊರಗಿರೋದು ಬೇಲ್ ಮೇಲೆ. ಆ ಬೇಲ್ ಕ್ಯಾನ್ಸಲ್ ಆಗ್ಬೇಕು ಅಂತ ಎಷ್ಟೆಲ್ಲ ಪ್ಲಾನ್ ಮಾಡ್ತಾ ಇದಾರೆ ಗೊತ್ತಾ? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ನಿಮ್ ಉದ್ದೇಶ ಏನು? ನಿಮ್ಮನ್ನ ಸೇಫ್ ಮಾಡಿ ಯಾರಿಗೂ ಗೊತ್ತಾಗ್ದಂಗೆ ನಾನು ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಏನ್ ಮಾಡೋದು? ಆದ್ರೆ ಗ್ರೌಂಡ್ ರಿಯಾಲಿಟಿ ಬೇರೆನೇ ಇತ್ತು. ಹಾಳಾದ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇಂದ ಇಲ್ಲಿಗೆ ಬರೋ ಹಾಗಾಯ್ತು. ಕತೆ ಹೇಳ್ಬೇಡಿ. ಏನ್ ಪ್ರಾಕ್ಟಿಕಲ್ ಪ್ರಾಬ್ಲಮ್? ನಮ್ಮನ್ನ ಇಷ್ಟೊತ್ತು ಚೇಸ್ ಮಾಡ್ಕೊಂಡು ಬಂದ್ರಲ್ಲ, ಅದೇ ಪ್ರಾಕ್ಟಿಕಲ್ ಪ್ರಾಬ್ಲಮ್. ವಿಕ್ರಾಂತ್ ಅವರೇ, ನೀವು ತುಂಬಾ ಸಮಸ್ಯೆ ಮಾಡ್ಕೋತಾ ಇದ್ದೀರಾ. ತಪ್ಪು ಮಾಡ್ತಾ ಇದ್ದೀರಾ. ನನ್ ಮೊಬೈಲ್ ಕೊಡಿ. ಸಾಕ್ಷಿ ಮುಖ್ಯ ಅಂತೀರಾ, ಅದೇ ಸಾಕ್ಷಿನ ಸಂಪಾದನೆ ಮಾಡಕ್ ಹೊರಟ್ರೆ ತಪ್ಪು ಅಂತ ಹೇಳ್ತೀರಾ. ನೋಡಿ, ನಾನು ನಿರಪರಾಧಿ. ಅದನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು. ನೋಡಿ, ದಯವಿಟ್ಟು ಅಲ್ಲಿವರೆಗೂ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ ಪ್ಲೀಸ್. ನೀವ್ ಹೇಳ್ತಿರೋದು ಸರಿಯಾಗಿದ್ರು ನೀವ್ ಮಾಡ್ತಿರೋದು ಸರಿ ಇಲ್ಲ. ಇದು ಕಾನೂನಿಗೆ ವಿರುದ್ಧ. ನೋಡಿ, ಇದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಮೊದಲು ನನ್ನ ಬೈಕ್ ಸರಿ ಮಾಡಬೇಕು. ಸ್ವಲ್ಪ ವೇಟ್ ಮಾಡಿ. ಕೋಪ ಬಾರಿಸ್ಬೇಡ, ಸುಮ್ನೆ ಹೋಗು. ನೀನು ಅಷ್ಟೇ, ನಮ್ಮ ಅಪ್ಪನ ಬಗ್ಗೆ ಬ್ಯಾಡ್ ಕಮೆಂಟ್ ಮಾಡ್ಬೇಡ. ಸರಿ ಅಂತ ಬಂದು ನಮ್ಮ ಅಮ್ಮನ ಎತ್ತಕೊಂಡೋಗಿದ್ದು ನಿಮ್ಮಪ್ಪ. ಇರೋ ತರ ಬಂದು ನಿಮ್ಮ ಅಮ್ಮನ್ ಸೇವ್ ಮಾಡಿರೋದು ನಮ್ಮ ಅಪ್ಪ. ಇರೋನು ಅಲ್ಲ, ಇರೋ ಕಾಯಿನೂ ಇಲ್ಲ. ಎತ್ತಕೊಂಡೋಗರು ಹೀರೋ ಅಲ್ಲ, ಬ್ಯಾಡು. ಬ್ಯಾಡು ಅಲ್ಲ, ಗುಡ್ಡು. ನನಗೆ ನಿಮ್ಮ ಅಪ್ಪ ಅಂದ್ರೆ ಒಂಚೂರು ಇಷ್ಟ ಇಲ್ಲ. ಹುಚ್ಚು ಬಾಯ್ನ, ನನ್ಗೆ ನಮ್ಮ ಅಪ್ಪ ಅಂದ್ರೆ ಇಷ್ಟ. ನೀ ನನಗೆ ಇಷ್ಟ ಇಲ್ಲ. ನೀನು ನನ್ಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ತಾನೆ? ಹೋಗು, ನೀನೇ ಹೋಗು. ನೀನೇ ಹೋಗು. ನೀನೇ ಹೋಗು. ನೀನೇ ಹೋಗು. ನೀನೇ ಹೋಗು. ಏನಿದು ತಜು? ಏನನು ಇಬ್ರು ಆಟ ಆಡ್ಕೊಳ್ಳಿ ಅಂದ್ರೆ ಜಗಳ ಆಡ್ತಾರ? ಹಾಗೆಲ್ಲ ಜಗಳ ಆಡ್ಬಾರ್ದು. ತಾತ, ಇವ್ರ ಅಪ್ಪನ ಎತ್ತಕೊಂಡು ಹೋಗಿದ್ದು ನಮ್ಮ ಅಮ್ಮನ. ಅವತ್ತು ಶಾಪಿಂಗ್ ಎಲ್ಲ ಹಾಳಾಗೋಯ್ತು. ಏನಿದು? ಎತ್ಕೊಂಡೋದ್ರು ಎತ್ತಾಕೊಂಡೋದ್ರು ಅಂತ ಹಾಗೆಲ್ಲ ಹೇಳ್ಬಾರ್ದು. ಅದ್ ಸರಿ, ಈ ಪದಗಳೆಲ್ಲ ನಿನ್ಗೆ ಯಾರು ಹೇಳ್ಕೊಟ್ರು? ಮಾರ್ಕೆಟ್ ಅಲ್ಲಿ ಯಾರು ಹೇಳ್ತಾ ಇದ್ರು. ಕಿಡ್ನಾಪ್ ಅಂತ ಎಲ್ಲ ಆಟಾಡ್ಕೋತಾ ಇರು, ಗೊತ್ತಾ? ನೋಡು, ಆತರ ಎಲ್ಲ ಏನು ಇಲ್ಲ. ಯಾವ್ದೋ ಅರ್ಜೆಂಟ್ ಕೆಲ್ಸದಲ್ಲಿ ಹೊರಗಡೆ ಹೋಗಿದ್ದಾರೆ, ಬಂದ್ಬಿಡ್ತಾರೆ. ಶಾಪಿಂಗ್ ಟೈಮ್ ಅಲ್ಲೇ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಹೋಗ್ಲಿ ಬಿಡು, ಬರ್ತಾರೆ. ಬಂದ್ಮೇಲೆ ಶಾಪಿಂಗ್ ಹೋದ್ರಾಯ್ತು. ಎಷ್ಟು ಆಸೆ ಇತ್ತು ಗೊತ್ತಾ ಸೈಕಲ್ ಸಿಗತ್ತೆ ಅಂತ. ನನ್ ಜೊತೆ ಬರ್ತೀಯಾ? ನಾನ್ ಸೈಕಲ್ ಕೊಡಿಸ್ತೀನಿ. ಬೇಡ, ಅಮ್ಮ ಬರ್ಲಿ. ಸರಿ ಸರಿ, ಇಬ್ರು ಜಗಳ ಆಡ್ಬಾರ್ದು. ನೀವೇನಾದ್ರೂ ಇಬ್ರು ಜಗಳ ಆಡಿದ ಅಮ್ಮನ್ ಗೊತ್ತಾದ್ರೆ ಅವಳು ಬೇಜಾರ್ ಮಾಡ್ಕೊಳ್ಳೋದಿಲ್ವಾ? ಸರಿ ಸರಿ, ಬನ್ನಿ ಮನೆಗೆ ಹೋಗೋಣ. ಇನ್ನು ಎಷ್ಟೊತ್ತಾಗುತ್ತೆ ಗಾಡಿದು? ಗಾಡಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ್ತಾನೆ ಇಲ್ಲ. ಫೋನ್ ಕೊಡಿ ನಂದು. ಕೇಳಲೇ ಬಿಡಿ. ನೋಡಿ, ನಿಮಗ್ ನನ್ನಿಂದ ಯಾವ ತೊಂದರೆನೂ ಆಗೋದಿಲ್ಲ. ಬಿಲೀವ್ ಮೀ. ಮಾಡೋದೆಲ್ಲ ಮಾಡಿ ನನ್ನಿಂದ ತೊಂದರೆ ಆಗಲ್ಲ, ಬಿಲೀವ್ ಮೀ ಅಂತೆ. ವಿಕ್ರಾಂತ್, ನಿಮ್ಮಿಂದ ನನಗ್ ತೊಂದರೆ ಆಗ್ತಿದೆ. ಏನ್ ನಾನ್ಸೆನ್ಸ್ ಇದೆಲ್ಲ? ಆ ಪ್ರತಿಭಟನೆ ನಡೀತಿತ್ತಲ್ಲ, ಅಲ್ಲಿ ಒಂದು ಕ್ಷಣ ಹೆಚ್ಚಾಗಿ ಏನಾದ್ರೂ ಇದ್ದಿದ್ರೆ ತೊಂದರೆ ನಿಮ್ಗೆ ಆಗ್ತಿದ್ದಿದ್ದು. ನಿಮ್ ತೊಂದರೆಗೆ ನಾನಲ್ಲ ಕಾರಣ. ನಿಮ್ ತೊಂದರೆನ ನಾನು ಕಡಿಮೆ ಮಾಡ್ತಾ ಇದ್ದೀನಿ. ಮೋರೋವರ್, ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬರೋ ಉದ್ದೇಶ ನಂದಾಗಿರ್ಲಿಲ್ಲ. ನನ್ ಸೇಫ್ಟಿ ಬಯಸೋರು ನನ್ನನ್ ಕಾಡಕ್ ಕರ್ಕೊಂಡ್ ಬರಲ್ಲ. ನೀನ್ ನನ್ನನ್ನ ಕಿಡ್ನಾಪ್ ಮಾಡಿದಿರಾ ವಿಕ್ರಾಂತ್. ನನ್ನ ಕಿಡ್ನಾಪ್ ಮಾಡಿದಿರಾ ವಿಕ್ರಾಂತ್. ನನ್ನ ಕಿಡ್ನಾಪ್ ಮಾಡಿದಿರಾ ವಿಕ್ರಾಂತ್. ನನ್ನ ಕಿಡ್ನಾಪ್ ಮಾಡಿದಿರಾ ವಿಕ್ರಾಂತ್. ಥ್ಯಾಂಕ್ ಯು. ನಿಮ್ಮಿಂದ ನನಗೆ ಹೊಸ ಪಟ್ಟ ಸಿಕ್ಕಿದೆ. ಸೇವ್ ಮಾಡಿದೀನ್ರಿ ನಿಮ್ಮನ್ನ ನಾನು. ನೀವು ಒಳ್ಳೆ ವ್ಯಕ್ತಿ. ಆದ್ರೆ ಕೆಟ್ಟದ್ದು ಯಾವುದು, ಒಳ್ಳೇದು ಯಾವುದು, ಸತ್ಯ ಯಾವುದು, ಸುಳ್ಳು ಯಾವುದು, ಅದನ್ನ ಗುರುತಿಸೋದ್ರಲ್ಲಿ ಫೇಲ್ ಆಗ್ತಾ ಇದ್ದೀರಾ.
ಇದು ನಿಮಗ್ ಗೊತ್ತಿರ್ಲಿ. ಜೈಲಲ್ಲಿ ಇದಾನಲ್ಲ ಆ ಡ್ರೈವರು, ಅವನ್ ಹೆಂಡತಿ ಮಾತನ್ನ ನಂಬೋ ಅಷ್ಟು ನನ್ನ ಮಾತನ್ನು ನಂಬಲ್ಲ ಅಲ್ರಿ ನೀವು? ತುಂಬಾ ಏನು ಬೇಡ, ಸ್ವಲ್ಪ ನಂಬಿದ್ರು ಸಾಕಾಗಿತ್ತು. ಬಿಡಿ, ನನ್ನನ್ನು ನಾನೇ ಪ್ರೂವ್ ಮಾಡ್ಕೋಬೇಕು. ಮಾಡ್ತೀನಿ. ಏನಾಯ್ತು? ತೋರ್ಸಿ. ಇದೇನಿದು, ಸುಟ್ಟೋಗಿದ್ಯಲ್ಲ. ಈಗ್ಲೇ ಬರ್ತೀನಿ ರೀ. ಇಟ್ಸ್ ಓಕೆ. ಇರಿ. ಇರ್ಲಿ, ಪರವಾಗಿಲ್ಲ. ಕೈ ಹಿಡಿರಿ ಅಂದೆ. ಗಾಡಿಲೇನಾದ್ರೂ ಫಸ್ಟ್ ಏಡ್ ಇಲ್ಲ ಆಯಿಂಟ್ಮೆಂಟ್ ಇದೆಯಾ? ಇದೆ.